ಸುಮಾರು ಜನ ಪೇರೆಂಟ್ಸ್ ಬಂದ್ಬಿಟ್ಟು ನಮ್ಗೆ ಇವಾಗ ಇನ್ನೊಂದು ಮಗು ಬೇಕು ಯಾಕಂದರೆ ಮೈ ಎಲ್ಡರ್ ಪರ್ಸನ್ ಕಿಲ್ಡ್ ಹಿಮ್ಸೆಲ್ಫ್ ಅಂತ ಬರ್ತಾರೆ. ಹೌದಾ? ಸೂಸೈಡಲ್ ಅಟೆಂಪ್ಟ್ಸ್ ಅಂತ. ಹೆಣ್ಮಕ್ಳಲ್ಲಿ 8-9 ಇಯರ್ಸ್ಗೆ ದೇ ಆರ್ ಅಟೈನಿಂಗ್ ಮೆನಾರ್ಕಿ. ಸೊ ಇದಕ್ಕೆಲ್ಲ ಸಮಸ್ಯೆಗಳು ಏನು ಕಾರಣ ಅಂತ ನೋಡಿದಾಗ ನಾವು ತುಂಬ ಹಾರ್ಮೋನ್ಸ್ ಹಾಕಿರೋ ಪ್ರಾಡಕ್ಟ್ಸ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ತಾಯಿ ಆದಮೇಲೆ ಅವ್ರು ತಮ್ಮ ಹೆಲ್ತನ್ನು ಇಗ್ನೋರ್ ಮಾಡ್ತಾರೆ. ಹೆಲ್ತ್ಗೆ ಫಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ, ಸೆಕೆಂಡು ನ್ಯೂಟ್ರಿಷಿಯಸ್ ಡಯಟ್, ಥರ್ಡು ಸ್ಲೀಪು, ಫೋರ್ತು ನೀರು ಹೈಡ್ರೇಷನ್, ಫಿಫ್ತು ಸ್ಟ್ರೆಸ್. ಈ 5 ಪಿಲ್ಲರ್ನ ಸರಿಗೆ ನೋಡ್ಕೊಂಡು ಬಿಟ್ರೆ ಯಾವುದೇ ಥರ ಕಾಯಿಲೆಗಳು ನಮ್ಮ ಹತ್ರ ಕೂಡ ಬರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಆಶಾ ವಿಜಯ್ ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಳೆದ 2 ಸಂಚಿಕೆಗಳಲ್ಲಿ ಮೇಡಮ್ ತುಂಬ ಚೆನ್ನಾಗಿ ಇನ್ಫರ್ಟಿಲಿಟಿ ಬಗ್ಗೆ, ಮಕ್ಕಳು ಆಗದಿರೋ ಬಗ್ಗೆ, ರಿಲೇಟೆಡ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ದಾರೆ. ದಯವಿಟ್ಟು ಆ ಎಪಿಸೋಡ್ಗಳನ್ನ ನೋಡಿ, ಅದಾದಮೇಲೆ ಇದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಇನ್ನೂ ಇದಕ್ಕೆ ರಿಲೇಟೆಡ್ ಆಗಿರೋಂಥ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಮಾತಾಡ್ಬೇಕು ಅಂದ್ಕೊಂಡೆ. ಮೇಡಮ್, ಈಗ ಅಡೋಲೆಸೆಂಟ್ ಏಜ್ ಇದೆಯಲ್ಲ, 13-14 ವರ್ಷದಿಂದ ಹಿಡ್ಕೊಂಡು 18-19 ವರ್ಷದವರೆಗೆ ನಮ್ಮ ಮಕ್ಕಳು ಈಗ ಹೈಸ್ಕೂಲ್ PUC, ನಾವು ಮಕ್ಕಳಾಗಿದ್ದಾಗ ನಮಗೂ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಏನು ಈಗಲೂ ಅದೇ ಥರ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಸೆಕ್ಷುವಲ್ ಆ್ಯಕ್ಟಿವ್ ಆಗ್ತಾರೆ, ಇನ್ನೊಂದು ಏನು ಹೇಳಿ ಅಪೋಸಿಟ್ ಸೆಕ್ಸ್ ಬಗ್ಗೆ ಅಟ್ರಾಕ್ಷನ್ ಇರುತ್ತೆ. ಸೊ ಈ ಎಲ್ಲದರ ಮಧ್ಯೆ ಅವರು ತಾವು ಓದು ಎಲ್ಲ ಮಾಡಬೇಕಾಗತ್ತೆ. ಸ್ಟ್ರೆಸ್ಸಲ್ಲಿ ಇರ್ತಾರೆ ಬೇಸಿಕಲಿ. ಅವರು ಎಲ್ಲ ಥರ ಸ್ಟ್ರೆಸ್ ಇರುತ್ತೆ. ಹೀಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕನ್ಸರ್ನ್ಡ್ ಅಬೌಟ್ ಅವರ್ ಚಿಲ್ಡ್ರನ್. ಜಡ್ಜ್ ಮಾಡೋದು ಬೇಡ ನಾವು. ಬಟ್ ಎಟ್ ದ ಸೇಮ್ ಟೈಮ್ ಅವರು ತಮ್ಮ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡಬೇಕು. ಹೆಣ್ಮಕ್ಳಾಗಲಿ ಹುಡುಗರಾಗಲಿ ಮುಂದೆ ಅವ್ರಿಗೆ ಮಕ್ಕಳು ಮಾಡ್ಕೋಬೇಕು, ಫ್ಯಾಮಿಲಿ ಮಾಡಬೇಕು. ಬಟ್ ಅವ್ರಿಗೆ ಅದೆಲ್ಲ ಗೊತ್ತಿರಲ್ಲ. ಸೊ ಹಿಂಗಾಗಿ ಅಂಥ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಆ್ಯಕ್ಚುಲಿ ನಮ್ಮ ಅಡಾಲೆಸೆನ್ಸ್ಗೂ ಇವ್ರಿಗೂ ಕಂಪೇರ್ ಮಾಡಿದ್ರೆ ತುಂಬ ಅಜಗಜಾಂತರ ಆಗೋಗಿದೆ ಸರ್. ಈಗ ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ, ಆಮೇಲೆ ಇನ್ಫಾರ್ಮೇಷನ್ ಅಟ್ ದ ಫಿಂಗರ್ ಟಿಪ್, ಏನು ಬೇಕಾದರೂ ದೇ ಕ್ಯಾನ್ ಆಕ್ಸಸ್. ಆಮೇಲೆ ಸೆಕ್ಷುವಲ್ ಕ್ಯೂರಿಯಾಸಿಟಿ ಬಂದ ತಕ್ಷಣ ಎಲ್ಲಾನು ಸ್ಯಾಟಿಸ್ಫೈ ಮಾಡೋದಕ್ಕೆ ಎಷ್ಟೊಂದು ಗೂಗ್ಲಿಂಗ್ ಮಾಡ್ತಾರೆ, ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ತಾರೆ. ಅಟೆನ್ಷನ್ ಟುವರ್ಡ್ಸ್ ದ ಆಪೋಸಿಟ್ ಸೆಕ್ಸ್ ತುಂಬ ಬೇಗನೆ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀವು ನೋಡಿರ್ಬೋದು, ಇವಾಗ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗೋದೆಲ್ಲ ತುಂಬಾ ಪ್ರೀಪೋನ್ ಆಗೋಗಿದೆ. ಹೆಣ್ಮಕ್ಳಲ್ಲಿ 8-9 ಇಯರ್ಸ್ಗೆ ದೇ ಆರ್ ಅಟೈನಿಂಗ್ ಮೆನಾರ್ಕಿ. ಸೊ ಇದಕ್ಕೆಲ್ಲ ಸಮಸ್ಯೆಗಳು ಏನು ಕಾರಣ ಅಂತ ನೋಡಿದಾಗ ನಾವು ತುಂಬ ಹಾರ್ಮೋನ್ಸ್ ಹಾಕಿರೋ ಪ್ರಾಡಕ್ಟ್ಸ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಹಸುಗಳಿಗೆಲ್ಲ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರಂತೆ. ಈ ನಾನ್ ವೆಜಿಟೇರಿಯನ್ಸ್ ಎಲ್ಲ ತೊಗೊಳ್ಳೋದಕ್ಕೆ ಅದಕ್ಕೂ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಡೆವಲಪ್ ಮಾಡ್ತಾರಂತೆ ಮೀಟ್ ಪ್ರಾಡಕ್ಟ್ಸು. ಅದೆಲ್ಲ ತುಂಬ ನಮ್ಮಲ್ಲೇ ದುಷ್ಪರಿಣಾಮಗಳಾಗ್ತಿದೆ, ಗಂಡು ಮಗುಲಿ ಮತ್ತು ಹೆಣ್ಮಗುಲಿ ಇಬ್ಬರೂ. ಸೊ ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ಸು ತುಂಬ ಅರ್ಲಿನೇ ಬಂದ್ಬಿಡ್ತಾ ಇದೆ ಇವಾಗ. ಸೊ ತಾಯಂದ್ರಾಗಲಿ ಪೇರೆಂಟ್ಸು ಅದ್ರ ಬಗ್ಗೆ ತುಂಬ ಎಚ್ಚರ ವಹಿಸ್ಕೋಬೇಕು. ಹೆಣ್ಮಕ್ಳಲ್ಲಿ ಏನಾರು ತೊಂದರೆ ಇದೆ, ಸಿವಿಯರ್ ಪೇಯ್ನ್ ಇದೆ, ಸಿವಿಯರ್ ಬ್ಲೀಡಿಂಗ್ ಆಗ್ತಿದೆ ಅಂದರೆ ಆದಷ್ಟು ಬೇಗ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೋಬೇಕು. ಆಮೇಲೆ ಗಂಡು ಮಕ್ಕಳಲ್ಲಿ ಬೇರೆ ಏನಾರು ಸೆಕ್ಷುವಲ್ ಪ್ರಾಬ್ಲಮ್ಸ್ ಇತ್ತು ಅಥವಾ ತುಂಬ ಬೇಗ ಸೆಕ್ಷುವಲಿ ಆ್ಯಕ್ಟಿವ್ ಆಗಿದ್ದಾರೆ, ಏನಾರು ಇನ್ಫೆಕ್ಷನ್ಸ್ ಆಗಿದೆ ಅಂದರೆ ಅಡ್ರೆಸ್ ಮಾಡಬೇಕು. ಆದಷ್ಟು ಬೇಗ ಅವ್ರಿಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಬೇಕು. ಔಟ್ ಆಫ್ ಕ್ಯೂರಿಯಾಸಿಟಿ ಏನೋ ತುಂಬ ಬೇರೆ ರೂಟಲ್ಲೇ ಹೋಗ್ಬಿಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರನ್ನ ಕೂತು ಮಾತಾಡ್ಸೋದು ಅಥವಾ ಯಾರು ಸೆಕ್ಷುವಲ್ ಥೆರಪಿಸ್ಟ್ ಹತ್ರ ಕರ್ಕೊಂಡೋಗಿ ಅವ್ರಿಗೊಂದು ಕೌನ್ಸಿಲಿಂಗ್ ಕೊಡಿಸೋದು, ಅದೆಲ್ಲ ತುಂಬ ಮುಖ್ಯ. ನಾನು ಎಷ್ಟೊಂದು ಜನ ಪೇರೆಂಟ್ಸ್ನ ನೋಡಿದ್ದೀನಿ, ರೂಮ್ ಲಾಕ್ ಮಾಡಿಕೊಂಡು ಮಗು ಸದಾ ಒಳಗೆ ಇರೋದು, ಮೊಬೈಲ್ಸಲ್ಲೇ ಇರೋದು, ಆಚೆ ಕಡೆ ಬಂದು ಸೋಷಿಯಲ್ ಇಂಟ್ರಾಕ್ಷನ್ಸ್ ಇಲ್ಲ, ಫುಡ್ಡಿಗೆ ಒಳಗಡೆನೆ ತೊಗೊಂಡೋಗಿ ಕೊಡಬೇಕು. ಸೊ ಆ ಥರ ಎಲ್ಲ ತುಂಬ ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅವರು. ಸುಮಾರು ಜನ ಪೇರೆಂಟ್ಸ್ ಬಂದ್ಬಿಟ್ಟು ನಮ್ಗೆ ಇವಾಗ ಇನ್ನೊಂದು ಮಗು ಬೇಕು ಯಾಕಂದರೆ ಮೈ ಎಲ್ಡರ್ ಪರ್ಸನ್ ಕಿಲ್ಡ್ ಹಿಮ್ಸೆಲ್ಫ್ ಅಂತ ಬರ್ತಾರೆ. ಸೂಸೈಡಲ್ ಅಟೆಂಪ್ಟ್ಸ್ ಅಂತ. ಸೊ ಆಲ್ಮೋಸ್ಟ್ ಅವಾಗ ತಂದೆ ತಾಯಿಗೆ 45 ಆ ಥರ ಆಗೋಗಿರುತ್ತೆ. ಬಟ್ ಒಂದು 12 ವರ್ಷ 14 ವರ್ಷದ ಮಗು, ದೇ ವುಡ್ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ದೇ ವುಡ್ ಹ್ಯಾವ್ ಕಿಲ್ಡ್ ದೆಮ್ಸೆಲ್ಸ್. ಆ ಥರ ಎಲ್ಲ ತುಂಬ ನೋಡ್ತೀವಿ ಸರ್. ಸೊ ತುಂಬ ಇಂಪಾರ್ಟೆಂಟ್ ನಿಮ್ಮ ಪ್ರಶ್ನೆ. ಎಜುಕೇಟಿಂಗ್ ದ ರೀಸೆಂಟ್ ಇವಾಗ ಏನು ಮಕ್ಕಳಿದ್ದಾರೆ ಅವನ್ನ ಕರೆಕ್ಟಾಗಿ ಕೂಡಿಸ್ಕೊಂಡು ಮಾತಾಡೋದು, ಅವ್ರಿಗೆ ಅವೇರ್ನೆಸ್ ಮೂಡಿಸೋದು. ಅಕಸ್ಮಾತ್ ನಮ್ಗೆ ಆ ನಾಲೆಜ್ ಇಲ್ಲ ಅಂದರೆ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗಿ ಮಾತಾಡ್ಸೋದು. ಡಿಪ್ರೆಸ್ಡ್ ಇದ್ದರೆ ಮಕ್ಕಳು ಅದನ್ನು ಅಡ್ರೆಸ್ ಮಾಡೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಇದು ಭಾಳ ಇಂಪಾರ್ಟೆಂಟ್ ವಿಚಾರ ನನಗನ್ಸುತ್ತೆ. ಆಮೇಲೆ ಮೇಡಮ್ ಹೇಳಿರೋ ಹಾಗೆ ನಮ್ಮ ಹತ್ರ ನಾಲೆಜ್ ಇದ್ರೂ ಕೂಡ ಮಕ್ಕಳು ನಮ್ಮ ಮಾತು ಕೇಳದೇ ಇರ್ಬೋದು, ಅಥವಾ ನಾವು ಅವ್ರಿಗೆ ಹೇಳೋಕ್ಕಾಗದೇ ಇರ್ಬೋದು. ಹೀಗಾಗಿ ಕರೆಕ್ಟ್ ಪರ್ಸನ್, ಕರೆಕ್ಟ್ ಕೌನ್ಸಲರ್ ಹತ್ರ, ಕರೆಕ್ಟ್ ಥೆರಪಿಸ್ಟ್ ಹತ್ರ ಆ ಮಕ್ಕಳನ್ನ ಮಾತಾಡ್ಸೋದಿದೆಯಲ್ಲ, ಅಂದರೆ ಅವ್ರನ್ನ ಆ ಒಂದು ನಾಲೆಜ್ ಎಕ್ಸ್ಪೋಸ್ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಯಾಕೆಂದರೆ ಗೂಗಲಲ್ಲಿ ಅವ್ರು ಏನು ನೋಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮಗೆ
ಒಳ್ಳೇದು ನೋಡ್ತಾರೆ, ಕೆಟ್ಟದ್ದು ನೋಡ್ತಾರೆ, ಒಳ್ಳೇದು ಸಿಗ್ಬೋದು, ಕೆಟ್ಟದ್ದು ಸಿಗ್ಬೋದು. ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಅವ್ರು ಏನು ನೋಡ್ತಾರೆ ಗೊತ್ತಾಗಲ್ಲ. ಹೀಗಾಗಿ ಅದು ಭಾಳ ಮುಖ್ಯ. ಎರಡನೇದು ಸೆಕ್ಷುವಲ್ ಹೆಲ್ತ್ ಬಗ್ಗೆ ಇರ್ಬೋದು, ಅಥವಾ ಈಗ ನಮ್ಮ ಬ್ಯಾಡ್ ಟಚ್ ಮತ್ತು ಗುಡ್ ಟಚ್ ಅಂತ ನಾವು ಹೇಳ್ತೀವಿ. ಅದನ್ನು ಎಷ್ಟೋ ಜನ ತಾಯಂದ್ರೆ ಆ್ಯಕ್ಚುಲಿ ಬೋಲ್ಡ್ ಇರ್ತಾರೆ. ಹಂಗೆ ನೋಡಿದರೆ ತಂದೆಗೆ ಮಾಡೋಕ್ಕಾಗಲ್ಲ, ತಾಯಂದ್ರೆ ಅಟ್ಲೀಸ್ಟ್ ಹೇಳ್ತಿರ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದನ್ನು ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಊರಲ್ಲಿರುವಂಥ ಕೌನ್ಸಿಲರ್ ಯಾರ ಹತ್ರ ದಯವಿಟ್ಟು ಅದನ್ನು ನೋಡಿಕೊಂಡು ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತೀನಿ. ಆಮೇಲೆ ನಾವು ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಮುಂದೊಂದು ದಿನ ಈ ಒಂದು ಟೀನ್ ಆರೋಗ್ಯದ ಬಗ್ಗೆನೇ ಅಥವಾ ಈ ಸೆಕ್ಷುವಲ್ ಎಜುಕೇಷನ್ ಬಗ್ಗೆ ಮುಂದೊಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಖಂಡಿತ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೇಡಮ್, ಇದು ಟೀನ್ಸ್ ಬಗ್ಗೆ ಆದರೆ ಹೆಣ್ಮಕ್ಳಿಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಸಮಸ್ಯೆ ಕಾಡೋದು ನೋಡಿರೋದಂತಂದರೆ, ತಾಯಿ ಆದಮೇಲೆ ಅವರು ತಮ್ಮ ಹೆಲ್ತನ್ನು ಇಗ್ನೋರ್ ಮಾಡ್ತಾರೆ. ಆಮೇಲೆ ಅವರು ಒಂದು ಇನ್ಫ್ಯೂರಿಟಿ ಕಾಂಪ್ಲೆಕ್ಸ್ ಕೂಡ ಬೆಳೆಸ್ಕೋತಾರೆ. ನಾನೀಗ ದಪ್ಪ ಆದೆ, ನಾನು ಹೀಗೆ ಇರೋದು, ನಾನೆಲ್ಲೂ ಹೊರಗಡೆ ಬರಲ್ಲ, ಈ ಥರದ್ದೆಲ್ಲ ಮಾಡ್ಕೋತಾರೆ. ನನಗೆ ಇನ್ನೂ ಒಂದು ಅಂಡರ್ಸ್ಟ್ಯಾಂಡ್ ನನಗಾಗುತ್ತೆ ಏನಂದರೆ, ಕರಿಯರ್ ಅಂತ ಬಂದಾಗ ಯೂಶ್ವಲಿ ತಾಯಿನೇ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಬಿಕಾಸ್ ನೇಚರೇ ಹಂಗೆ ಮಾಡಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದು ಮುಗಿದ ಮೇಲೆ ಎಷ್ಟು ದಿನ ಆದಮೇಲೆ ಕರಿಯರ್ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಮಸ್ಯೆಗಳು ಉಂಟಾಗ್ತವೆ. ನೋಡ್ಕೊಳ್ಳೋಕ್ಕಿರಲ್ಲ, ಗಿಲ್ಟ್ ಕಾನ್ಷಿಯಸ್ಸು, ಮಗನು ಬಿಟ್ಟು ಹೋಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಇರ್ತವೆ. ಹೀಗಾಗಿ ಟೇಕಿಂಗ್ ಕೇರ್ ಆಫ್ ಹರ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್ ಎರಡೂ ತುಂಬ ಇಂಪಾರ್ಟೆಂಟ್. ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಡೆಲಿವರಿ ಆಗಿದ ತಕ್ಷಣ ತಾಯಂದರು ತುಂಬ ಫೋಕಸ್ಸು ಮಗು ಮೇಲೆ ಕೊಟ್ಬಿಡ್ತಾರೆ. ಅವ್ರ ಬಗ್ಗೆ ತುಂಬ ಕಮ್ಮಿ ಫೋಕಸ್ ಇರುತ್ತೆ. ಆ್ಯಕ್ಚುಲಿ ತುಂಬ ಬೇಗ ಅವ್ರು ಆ್ಯಕ್ಟಿವ್ ಆಗ್ಬೋದು. ಮೇ ಬಿ ನೀಡ್ ನಾಟ್ ಗೋ ಟು ದ ಪಾರ್ಕ್ ಅಂಡ್ ಡೂ ದ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇರೋ ಕಡೆನೇ ದೇ ಕ್ಯಾನ್ ಬಿ ಆಕ್ಟಿವ್ ಅಲ್ವಾ. ತುಂಬ ಜಾಸ್ತಿ ಬೆಡ್ ರೆಸ್ಟ್ ತಗೊಳ್ಳೋದು, ಆಮೇಲೆ ಅನ್ಲಿಮಿಟೆಡ್ ಆಗಿ ಡಯಟ್ ಕಾನ್ಷಿಯಸ್ ಇರಲ್ಲ, ಊಟ ಮಾಡ್ತಿರೋದು, ಅನ್ಹೆಲ್ತಿ ಫುಡ್ ತೊಗೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಅದರಿಂದ ಅವ್ರು ಆ ಥರ ವೆಯ್ಟ್ ಗೇನ್ ಆಗೋದು. ಸ್ವಲ್ಪ ಫೋಕಸ್ ಮಾಡಿ ಜಾಸ್ತಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ಕೊಳ್ಳೋದು, ಫ್ಯಾಟ್ಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋದು, ಆಮೇಲೆ ಮನೇಲೇ ಆ್ಯಕ್ಟಿವ್ ಆಗಿರೋದು, ಮನೇಲೇ ವಾಕ್ ಮಾಡೋದು, ಅಥವಾ ಯೋಗ ಅನ್ನೋದು, ಪೋಸ್ಟ್ನೇಟಲ್ ಯೋಗ ಅನ್ನೋದು ತುಂಬ ಜಾಸ್ತಿ ಫೇಮಸ್ ಆಗ್ತಾ ಇದೆ ಇವಾಗ. ನಾವು ಆನ್ಲೈನಲ್ಲಿ ಕೂಡ ಹೇಳ್ಕೊಡ್ತೀವಿ ಅದನ್ನ ಇವಾಗ, ಪ್ರೀನೇಟಲ್ ಪೋಸ್ಟ್ನೇಟಲ್. ಸೊ ಒಂದು ಆನ್ಲೈನಲ್ಲಿ ಹೋದರೆ ಸರ್ ಎಂತೆಂಥ ಕ್ಲಾಸಸ್ ಇರುತ್ತೆ. ದೇ ಕ್ಯಾನ್ ಲರ್ನ್ ದೇರ್, ಅಲ್ಲೇ ಕೂತ್ಕೊಂಡು ಮಾಡ್ಬೋದು, ಕಂಪ್ಲೀಟಾಗಿ ಅವ್ರ ಹೆಲ್ತ್ನ ನೋಡ್ಕೋಬೋದು, ಪರ್ಫೆಕ್ಟ್ ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ಳೋದು, ಆಮೇಲೆ ಸ್ಲೀಪ್ ಪ್ಯಾಟರ್ನ್ನ ಕರೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ಕ್ಯಾಲ್ಶಿಯಂ ಮತ್ತು ಐರನ್ ಸಪ್ಲಿಮೆಂಟ್ಸ್ ತೊಗೊಳ್ಳಲ್ಲ ತಾಯಂದರು. ಪ್ರೆಗ್ನೆನ್ಸಿಲಿ ತೊಗೊಂಡ್ಬಿಡ್ತಾರೆ, ಹೇಗೋ ಪಾಪು ಇದೆ ಹೋಗ್ಬೇಕು ಅದಕ್ಕೆ ಅಂತ. ಆಮೇಲೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾರೆ, ಸರಿಗೆ ನೀರು ಕುಡಿಯಲ್ಲ. ಸೊ ಇದೆಲ್ಲ ಸ್ವಲ್ಪ ಒಂದು ಪಿಲ್ಲರ್ಸ್ ಆಫ್ ಹೆಲ್ತ್ ಏನಿದೆ, 5 ಪಿಲ್ಲರ್ಸ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ತುಂಬ ಬೇಗ ಅವ್ರು ಆ್ಯಕ್ಟಿವ್ ಲೈಫಿಗೆ ಬರ್ಬೋದು, ಅವ್ರ ಹೆಲ್ತ್ನ ಮೇಂಟೈನ್ ಮಾಡ್ಕೋಬೋದು. ಮೆಂಟಲ್ ಸ್ಟ್ರೆಸ್ನ ಇದು ಮಾಡೋದಕ್ಕೆ ನಮ್ಮಲ್ಲೇ ತಲಾಂತರದಿಂದ ಪ್ರಾಣಾಯಾಮ ಹೇಳ್ತೀವಿ. ಸೊ ಕಂಪ್ಲೀಟಾಗಿ ಒಂದು 6 ಥರ ಪ್ರಾಣಾಯಾಮ 10 ನಿಮಿಷ ಪರ್ ಡೇ ಮಾಡಿದ್ರೆ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು. ನಮ್ಮ ಲೈಫ್ ನಮ್ಮ ಕೈಯಲ್ಲಿದೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಥಾಟ್ ಬಂದರೆ ದೇ ಕ್ಯಾನ್ ಡೂ ಸರ್. 5 ಪಿಲ್ಲರ್ಸ್ ಅಂದ್ರಲ್ಲ ಮೇಡಮ್, ನೀವು ಅದರಲ್ಲಿ ಏನೇನು ಬರುತ್ತೆ? ಹೆಲ್ತ್ಗೆ ಫಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ, ಸೆಕೆಂಡು ನ್ಯೂಟ್ರಿಷಿಯಸ್ ಡಯಟ್, ಥರ್ಡು ಸ್ಲೀಪು, 4th ನೀರು ಹೈಡ್ರೇಷನ್, 5th ಸ್ಟ್ರೆಸ್. ಈ 5 ಪಿಲ್ಲರ್ನ ಸರಿಗೆ ನೋಡ್ಕೊಂಡು ಬಿಟ್ರೆ ಯಾವುದೇ ಥರ ಕಾಯಿಲೆಗಳು ನಮ್ಮ ಹತ್ರ ಕೂಡ ಬರಲ್ಲ. ಬಟ್ ಡೇ ಟು ಡೇ ಬೇಸಿಸಲ್ಲಿ ಈ 5ಕ್ಕೂ ನಮಗೆ ಕಾನ್ಸಂಟ್ರೇಷನ್ ಇರಬೇಕು. ತಿಂಗಳಿಗೊಂದು ಮಾಡ್ತೀನಿ ಅಂತಂದರೆ ಆಗಲ್ಲ. ಸೊ ಪ್ರತಿದಿನ ಅದನ್ನು ನಾವು ಮಾಡಬೇಕು. ಸೊ ಇದು ಮಕ್ಕಳಾದಮೇಲೆ ಹೇಗೆ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳೇ, ಅಫ್ಕೋರ್ಸ್ ಹೆಣ್ಮಕ್ಳೇ ಹೇಗೆ ತಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಇನ್ನೂ ಸ್ವಲ್ಪ ಹಿಂದೆ ಹೋಗಿ ನಾನು ಈಗ ಐ ವಿ ಎಫ್ ಮೂಲಕ ಅಥವಾ ನ್ಯಾಚುರಲ್ ಆಗಿ ಅವ್ರ ಗರ್ಭಧಾರಣೆ ಆದಮೇಲೆ ಅವರು ಅದನ್ನ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಅಲ್ವಾ, ಆ ಒಂದು ಫೇಸ್. ಆ್ಯಕ್ಚುಲಿ ಡಾಕ್ಟರ್ ತುಂಬ ಚೆನ್ನಾಗಿ ನಾವು ಮೆಡಿಕೇಶನ್ಸ್ ಬರ್ಕೊಟ್ಟಿರ್ತೀವಿ. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಥವಾ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದಮೇಲೆ ಅದು ಸ್ಟ್ರಿಕ್ಟಾಗಿ ತೊಗೋಬೇಕು, ಮಧ್ಯದಲ್ಲಿ ಬಿಡಬಾರ್ದು. ಇಂಜೆಕ್ಷನ್ಸ್ ಎಲ್ಲ ನಾವು ಏನು ಹೇಳಿರ್ತೀವಿ ಅದು ಮಂತ್ಲಿ ತೊಗೋಬೇಕು. ಮಂತ್ಲಿ ವಿಸಿಟ್ ಹೇಳಿರ್ತೀವಿ ಡಾಕ್ಟ್ರ್ ಹತ್ರ, ತಪ್ಪದೆ ಹೋಗಬೇಕು. BP ಚೆಕಪ್ ಮಾಡಿಸ್ಕೊಳ್ಬೇಕು. ಆಮೇಲೆ 3 months ಒಂದ್ಸಲಿ ನಾವು ಬ್ಲಡ್ ಟೆಸ್ಟ್ ಬರ್ಕೊಡ್ತೀವಿ, ಅದನ್ನು ಕರೆಕ್ಟಾಗಿ ಮಾಡಿಸ್ಬೇಕು. ಅದರಲ್ಲಿ ಅಬ್ನಾರ್ಮಲ್ ಇದ್ದರೆ ಮೆಡಿಸಿನ್ಸ್ ಬರ್ಕೊಟ್ಟಿರ್ತೀವಿ, ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಪ್ರೀನೇಟಲ್ ಎಕ್ಸಸೈಸಸ್ ಅಂತ ನಾನು ಹೇಳಿದೆ, ಅದನ್ನು ಮಾಡಿಕೊಂಡ್ರೆ ಬಾಡಿ ಫ್ಲೆಕ್ಸಿಬಿಲಿಟಿ ಎಲ್ಲ ಚೆನ್ನಾಗಾಗುತ್ತೆ. ಡೆಲಿವರಿ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತಾರೆ, ಆವಾಗ ಮೆಂಟಲ್ ಸ್ಟ್ರೆಸ್ಗೆ, ಎಮೋಷ್ನಲ್ ಸ್ಟ್ರೆಸ್ಗೆ ಅವಕಾಶ ಇರಲ್ಲ. ಈ ಥರ ಕಂಪ್ಲೀಟ್ ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡೋದು, ನ್ಯೂಟ್ರಿಷಿಯಸ್ ಡಯಟ್ ತೊಗೊಳ್ಳೋದು, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ಎಲ್ಲ ಮಾಡಿದ ತಕ್ಷಣ ಹೆಲ್ತಿ ಬೇಬಿ, ಹೆಲ್ತಿ ಮದರ್ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಮೇಡಮ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅಂದರೆ ಈಗ ನಿಮ್ಮ ಹತ್ರ
ಪೇಷಂಟ್ಗಳು ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದಾದರೆ ನೀವೇ ಪೇಷಂಟ್ ಥರ ಹೋಗೋದು ಅಲ್ವಾ. ಸೊ ನಮ್ಮ ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ಅಂದರೆ ಪ್ರತಿ ವರ್ಷ ನಾವು ಪ್ರತಿದಿನ ವರ್ಷಕ್ಕೆ 364 ದಿನ ನಾವು ದೇವ್ರ ಹತ್ರ ಹೋಗ್ತೀವಿ. ಒಂದಿನ ದೇವ್ರು ನಮ್ಮ ಹತ್ರ ಬರ್ತಾನೆ ಅಲ್ವಾ. ರಥೋತ್ಸವ ಎಲ್ಲ ನಡೆದಾಗ ದೇವ್ರು ಪ್ರತಿ ನಮ್ಮ ಮನೆ ಬಾಗಿಲಿಗೆ ಬಂದು ಹೋಗ್ತಾನೆ. ಹಾಗೆ ನೀವು ಡಾಕ್ಟರ್ ಕೂಡ ದೇವ್ರೆ ಅಂತಂತೀವಿ ನಾವು. ನೀವು ಹಳ್ಳಿಗರ ಹತ್ರ ಹೋಗೋದು ಅಥವಾ ಜನಸಾಮಾನ್ಯರ ಹತ್ರ ಹೋಗಿ ಕ್ಯಾಂಪ್ಗಳು ಮಾಡೋವಂಥದ್ದು, ಇದ್ರ ಬಗ್ಗೆ ಏನಾದರೂ ಐಡಿಯಾ ಮಾಡಿರೋವಂಥದ್ದು? ಆ್ಯಕ್ಚುಲಿ 15 ಇಯರ್ಸ್ ಬ್ಯಾಕ್ ನಮ್ಗೆ ಇದೊಂದು ನೋವೆಲ್ ಥಾಟ್ ಬಂತು. ಎಷ್ಟೋ ಜನ ಈ ಥರ ಪ್ರೋಗ್ರಾಮ್ಸ್ ನೋಡಿಕೊಂಡು ನಾಲೆಜ್ ಪಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಬಟ್ ಸುಮಾರು ಜನ ಇದು ನಾಲೆಜೇ ಇಲ್ಲದೆ ಮನೇಲೇ ಕೂತಿರ್ತಾರೆ. ನಾವೇ ಯಾಕೆ ಅವ್ರ ಹತ್ರ ಹೋಗಬಾರ್ದು ಅಂತ ನಾವು ರೂರಲ್ ಏರಿಯಾಸ್ ಎಲ್ಲ ಕ್ಯಾಂಪ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸುಮಾರು ಒಂದು 350 ಕ್ಯಾಂಪ್ಸ್ ಮಾಡಿದ್ದೀವಿ ಸರ್ ಇಲ್ಲಿವರೆಗೂ. ಸುಮಾರು ಕಡೆ ಪ್ಲ್ಯಾನ್ ಆಗುತ್ತೆ. ಎವ್ರಿ ಮಂತ್ ಒಂದು 4-5 ಕ್ಯಾಂಪ್ಸ್ ಇರುತ್ತೆ. ಒಂದು ಕ್ಯಾಂಪು ನನಗೆ ಎಸ್ಪೆಷಲಿ ಜ್ಞಾಪಕ ಬರೋದು, ಒಂದು ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಫೀಮೇಲ್ ಫರ್ಟಿಲಿಟಿ ಇಶ್ಯೂಸ್ ತುಂಬ ಕಮ್ಮಿ. ಮಾಡಿದ ಸೆಮೆನ್ ಅನಾಲಿಸಿಸ್ ಎಲ್ಲ ಸೆಮೆನ್ ಪ್ರಾಬ್ಲಮ್ಸ್ ಮೆನ್ನಲ್ಲಿ. ಸೊ ತುಂಬ ಆಶ್ಚರ್ಯ ಆಯಿತು ನಾವು ಅನಲೈಸ್ ಮಾಡಿದಾಗ ಡೇಟಾ. ಅಂದ್ರೆ ವೀರ್ಯಾಣು ಸಮಸ್ಯೆ ಗಂಡಸರಲ್ಲಿ, ಗಂಡಸರ ಸಮಸ್ಯೆ ತುಂಬಾ ಜಾಸ್ತಿ. ಐದರ್ 0 ಕೌಂಟ್ ಆರ್ ವೆರಿ ಲೋ ಕೌಂಟ್ ಆ ಥರ ಇತ್ತು. ಅದು ಹಳ್ಳಿನಾ ಆಕ್ಚುಲಿ? ಹಳ್ಳಿ. ಓಕೆ. ಆಮೇಲೆ ಅಲ್ಲಿ ಕೂತ್ಕೊಂಡು ಅಲ್ಲಿರೋ ಜನರಲ್ ಪ್ರಾಕ್ಟಿಷನರ್ಸ್ ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಯಾಕೆ ಈ ಥರ ಇದೆ ಇಲ್ಲಿ ಸಿಚುಯೇಷನ್ ಅಂದಾಗ ಅವ್ರು ಹೇಳ್ತಿದ್ರು ಎಲ್ಲರೂ ಅಗ್ರಿಕಲ್ಚರ್ ಅವ್ರದ್ದು, ಫಾರ್ಮಿಂಗ್ಗೆ ಅವ್ರು ಮಾಡೋದು. ತುಂಬ ಸಣ್ಣ ವಯಸ್ಸಲ್ಲೇ ಅವ್ರು ಫಾರ್ಮಿಂಗ್ಗೆ ಗಂಡು ಮಕ್ಳನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಬೇರ್ ಹ್ಯಾಂಡ್ಸಲ್ಲಿ ಅವರು ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಫರ್ಟಿಲೈಸರ್ಸು ಎಲ್ಲನೂ ಸಿಂಪಡಿಸ್ತಾರೆ. ಪ್ಲಸ್ ಅವ್ರು ಏನು ಸೇಫ್ಟಿ ಗ್ಯಾಜೆಟ್ಸ್ ಹಾಕ್ಕೊಳ್ಳಲ್ಲ, ಗ್ಲೌಸು ಮಾಸ್ಕ್ ಎಲ್ಲ ಏನಿಲ್ಲ. ಅದು ತುಂಬ ಹಾನಿಕರ ಅದು. ಸೊ ಅದು ನಮ್ಮ ಸ್ಕಿನ್ನು ದೊಡ್ಡ ಆರ್ಗನ್ ಅಲ್ಲದು, ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗ್ತಾ ಇರುತ್ತೆ ನೋಸಲ್ಲಿ ಮತ್ತು ಸ್ಕಿನ್ನಲ್ಲಿ. ಸುಮಾರು 10 ವರ್ಷ 12 ವರ್ಷ ಎಕ್ಸ್ಪೋಸ್ ಆಗಿದ್ದಾರೆ. ಈಗ ಅವ್ರಿಗೆ ಅದು ಸೆಮೆನ್ ಪ್ರಾಬ್ಲಮ್ಸ್, ವೀರ್ಯಾಣುಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಒಂದು ಪ್ಲಸ್ ಅಲ್ಲಿ ತುಂಬ ಹಸುಗಳಿಗೆಲ್ಲ ಇಂಜೆಕ್ಷನ್ಸ್ ಕೊಟ್ಟು ಹಾಲು ಮಾಡ್ತಾರಂತೆ, ಹಾಲು ವ್ಯಾಪಾರ ಎಲ್ಲ ಮಾಡ್ತಾರಂತೆ. ಕೋಳಿಗಳಿಗೆಲ್ಲ ತುಂಬ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ಮೀಟ್ ಪ್ರೊಡಕ್ಷನ್ ಮಾಡ್ತಾರಂತೆ. ಸೊ ಇದೆಲ್ಲ ಚೇಂಜಸ್ ನೋಡಿ ಇದು ಎಲ್ಲ ಕಂಪ್ಲೀಟಾಗಿ ಅವ್ರಿಗೆ ಅದರ ಪ್ರಾಬ್ಲಮ್ಸ್ ಆಗಿದೆ ಹಳ್ಳೀಲಿ ಅಂತ ಡಾಕ್ಟರ್ಸ್ ಅಲ್ಲಿರೋರೇ ಒಪೈನ್ ಮಾಡ್ತಾ ಇದ್ರು. ಈಗ ನೋಡಿ, ಅಂದರೆ ಅದರಲ್ಲಿ 2 ವಿಚಾರ ಇದೆ. ಒಂದೇನೆಂದರೆ ಈಗ ಅವರು ಫರ್ಟಿಲೈಸರ್ಸ್ ಎಲ್ಲ ಬೇರ್ ಹ್ಯಾಂಡಿಂದ ಮುಟ್ಕೊಂಡು ಅವ್ರು ಒಳಗಡೆ ಹೋಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಬಟ್ ಆ ಫರ್ಟಿಲೈಸರ್ ಅದು ನಾವು ಕೂಡ ತಿಂದಿದ್ದೀವಿ, ಯಾಕಂದ್ರೆ ಆ ಒಂದು ಧಾನ್ಯಗಳು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಎರಡನೇದು ಅವರು ಕೋಳಿಗಳಿಗೋ ಅಥವಾ ಹಸುಗಳಿಗೋ ಇಂಜೆಕ್ಟ್ ಮಾಡ್ತಾ ಇದ್ರೆ ಆ ಹಾಲು ನಾವು ಕುಡಿತಾ ಇದ್ವಿ. ಸೊ ಹಿಂಗಾಗಿ ಅದು ನಮಗೆ ಬರಲ್ಲ ಅಂತ ಏನಿಲ್ಲ ಆ ಸಮಸ್ಯೆ ಅಲ್ವಾ. ಬಟ್ ಈಗ ಈ ಒಂದು ಇದು ದೊಡ್ಡ ಸಮಸ್ಯೆ, ಅದು ನಿಮ್ಮ ಪರಿಧಿಗಲ್ಲ. ಬಟ್ ಆದರೂ ಕೇಳ್ತಾ ಇದ್ದೀನಿ, ಈ ಒಂದು ಇಂಜೆಕ್ಟ್ ಮಾಡಿ ಹಾರ್ಮೋನ್ ಮಾಡಿಕೊಂಡು ಇದೆಲ್ಲ ಇದು ಇದನ್ನ ಹೇಗೆ ಹೌ ವಿ ಹ್ಯಾವ್ ಟು ಗೆಟ್ ರಿಡ್ ಆಫ್ ದಿಸ್ ಮೇಡಮ್? ವಾಟ್ ಡು ಯು ಥಿಂಕ್? ಅದೇ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಯಾವ ಥರ ಅವ್ರಿಗೆ ಕ್ಯಾನ್ಸರ್ ಆಗಿದೆಯೋ ಅಥವಾ ಇಂಡೋಕ್ರೈನ್ ಡಿಸಾರ್ಡರ್ಸ್ ಆಗಿದೆಯೋ, ಇನ್ಫರ್ಟಿಲಿಟಿ ಆಗಿದೆಯೋ, ಅವರು ವಾಪಸ್ ಹೋಗ್ಬಿಟ್ಟು ಜಾಗರಣೆ ಮೂಡಿಸ್ಬೇಕು. ಪ್ಲಸ್ ಹೆಲ್ತ್ ಅಫಿಷಿಯಲ್ಸು ಒಂದು ಕ್ಲಾಸಸ್ ಮಾಡಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ, ಅಥವಾ ನಿಮ್ದು ಈ ಥರ ಪ್ರೋಗ್ರಾಮ್ಸ್ ಅಡ್ರೆಸ್ ಮಾಡ್ಬೋದು ಅನ್ಸುತ್ತೆ. ವೆರಿ ಟ್ರೂ. ಸೊ ನಮ್ಮ ಹೆಲ್ತ್ ಮಿನಿಸ್ಟ್ರು ತುಂಬ ಆಕ್ಟಿವ್ ಆಗಿ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪನೀರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅಂತ ಒಂದು ಸ್ಟಡಿ ಬಂತು. ಆಮೇಲೆ ನಮ್ಮ ಗೋಲ್ಗಪ್ಪ ಚಾಟ್ಗಳಲ್ಲೆಲ್ಲ ಆಮೇಲೆ ಪ್ರಿಸರ್ವೇಟಿವ್ ಹಾಕೋದು ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ದೊಡ್ಡ ಸಮಸ್ಯೆನ ಬಿಟ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಎಷ್ಟು ಜನ ಚಿಕನ್ ತಿಂತಾರೆ, ಎಷ್ಟು ಜನ ಮೀಟ್ ತಿಂತಾರೆ, ಬಟ್ ಅದೆಲ್ಲ ಬರೋದು ಈ ಥರ ಇಂಜೆಕ್ಟ್ ಆಗಿರುವಂಥದ್ದು. ಹಾಲು ಜಾಸ್ತಿ ಕೊಡಲಿ ಅಂತ ಏನು ಮಾಡ್ತಾ ಇದ್ದಾರಲ್ಲ, ಆ ಪ್ರಾಕ್ಟೀಸ್ಗಳನ್ನ ತಡೆಯೋರು ಯಾರು? ಅದರಲ್ಲಿ ಸೇಫ್ ಪ್ರಾಕ್ಟೀಸು ಮತ್ತು ಸೇಫ್ ಅಲ್ಲಿರೋಂಥ ಪ್ರಾಕ್ಟೀಸನ್ನು ರಿಕಗ್ನೈಸ್ ಮಾಡಿ ಅದನ್ನು ಗುರುತಿಸಿ ಅದಕ್ಕೆ ಒಂದು ಕ್ರಮ ಕೈಗೊಳ್ಳೋದು ಯಾರು? ಸರ್ಕಾರ ಮಾಡಬೇಕು ಆ್ಯಕ್ಚುಲಿ ಇದನ್ನು. ಯಾಕೆ ಅಂತಂದರೆ ಸರ್ಕಾರ ಮಾಡಬೇಕಂದ್ರೆ ಮೇಡಮ್, ಇದು ಇಲ್ಲಿ ಏನಾಗಿದೆ ಅಂದರೆ 2 ಇದೆ. ಒಂದು, ಕಮರ್ಷಿಯಲಿ ಅವ್ರಿಗದು ವಯಬಲ್ ಆಗಿದೆ, ಅವರಿಗೆ ದುಡ್ಡು ಬರ್ತಾ ಇದೆ, ಜಾಸ್ತಿ ಹಾಲು ಜಾಸ್ತಿ ಮೀಟ್ ಸೇಲ್ ಆಗ್ತಾ ಇದೆ, ದುಡ್ಡು ಬರ್ತಾ ಇದೆ. ಹೀಗಾಗಿ ನಮ್ಮ ರೈತರು ಅದನ್ನು ಬಿಡೋಕ್ಕೆ ಇಷ್ಟಪಡಲ್ಲ, ಜಾಸ್ತಿ ಬೆಳೆ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ಸರ್ಕಾರ ಕೂಡ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕಾಗತ್ತಲ್ವ, ನಿಧಾನವಾಗಿ ನಾವು ಚೇಂಜ್ ಆಗಬೇಕಲ್ವ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ನಾನು ಆಶಿಸ್ತೀನಿ. ಈ ಒಂದು ವಿಡಿಯೋನ ಅವ್ರಿಗೂ ತಲುಪಲಿ ಅಂತ ನಾನು ಹಾರೈಸ್ತೀನಿ. ಸೊ ಅಷ್ಟು ಹೇಳ್ತಾ, ಈ ಒಂದು ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂಥ ಡಾಕ್ಟರ್ ಆಶಾ ಅವರಿಗೆ ತುಂಬ ಧನ್ಯವಾದಗಳು ಮೇಡಮ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು 3 ಎಪಿಸೋಡ್ಗಳು ಈವರೆಗೆ ಏನು ಮಾಡಿದ್ದೀವಿ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಸಮಸ್ಯೆ. ಯಾಕೆಂದರೆ ಗಂಡ ಹೆಂಡತಿ ಅಂದ ತಕ್ಷಣ ಮಗು ಅಂತಲೇ ಬರುತ್ತೆ. ಮಗು ಆಗದೆ ಇದ್ದಾಗ ಅವ್ರ ಮಧ್ಯೆನೂ ಸಮಸ್ಯೆ ಶುರು ಆಗುತ್ತೆ ಮತ್ತು ಆ ಎರಡೂ ಫ್ಯಾಮಿಲಿಗಳ ಮಧ್ಯೆನೂ ಸಮಸ್ಯೆ ಶುರು ಆಗುತ್ತೆ. ಸೊ ಅದು ನಮ್ಮ ಸೊಸೈಟಿ ಮೇಲೆ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಹೀಗಾಗಿ ಮತ್ತು ಆ ಸಮಸ್ಯೆಗೆ ಪರಿಹಾರ ಇದೆ ಅಂದಾಗ ಯಾಕೆ ಅನುಭವಿಸ್ಬೇಕು ಅನ್ನೋದೊಂದು ಪ್ರಶ್ನೆ. ಬಟ್ ಆ ಪರಿಹಾರ ಇದೆ ಅಂತ ನಿಮಗೆ ಗೊತ್ತಾಗೋದು ಯಾವಾಗ? ನೀವು ಡಾಕ್ಟ್ರ್ ಹತ್ರ ಹೋದಾಗ. ಸೊ ಹೀಗಾಗಿ ದಯವಿಟ್ಟು ಈ ಥರ ಸಮಸ್ಯೆ ಇದ್ದರೂ ಡಾಕ್ಟ್ರ್ ಹತ್ರ ಹೋಗಿ ಅಥವಾ IVF ಸೆಂಟ್ರಿಗೆ ಹೋಗಿ. ಅದು ತುಂಬ ದೊಡ್ಡ ಸಮಸ್ಯೆ ಇರಲ್ಲ ಮತ್ತು ದೊಡ್ಡ ಖರ್ಚಾಗುವಂಥ ಸಮಸ್ಯೆ ಇರಲ್ಲ, ಚಿಕ್ಕ ಸಮಸ್ಯೆ ಇರುತ್ತೆ ಬಹಳಷ್ಟು ಸಲ. ಅದನ್ನು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಏನೋ ಪ್ರಶ್ನೆಗಳಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.